ಓಕೆ, ಇದೆಲ್ಲ ಓಕೆ. ಇವತ್ತು ಕೆಲವು ರಾಜಕೀಯ ನುಸುಳಿದ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಕನ್ನಡ ನೆಲ ಜಲ ವಿಚಾರ ಬಂದಾಗ ಖಂಡಿತವಾಗಲೂ ಕನ್ನಡದ ಪರ ನಾವು ನಿಲ್ತೀವಿ, ನಿಲ್ಲಲೇಬೇಕು, ನಮ್ಮೆಲ್ಲರ ಕರ್ತವ್ಯ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಕನ್ನಡದ ಆತ್ಮಾಭಿಮಾನವನ್ನು ರಾಜಕೀಯ ಪಕ್ಷಗಳ ಪಾದದ ಕೆಳಗೆ ಇಡಬಾರ್ದು. ಇಂಥದ್ದು ಕಂಡು ಬರ್ತಾ ಇದೆ. ಕೆಲವು ಪಾಯಿಂಟ್ಗಳು ನಿಮ್ಗೆ ಹೇಳ್ತೀನಿ. ಈ ಹೋರಾಟಗಳು ಕೇವಲ ಒಂದು ಭಾಗಕ್ಕೆ ಮಾತ್ರ ಯಾಕೆ ಸೀಮಿತ ಆಗುತ್ತೆ? ಏಷ್ಯಾದ ಅತೀ ದೊಡ್ಡ ಪಬ್ ಇದೆ ಬೆಂಗಳೂರಿನಲ್ಲಿ, ಏಷ್ಯಾದ ಅತೀ ದೊಡ್ಡ ಪಬ್. ಅಲ್ಲಿ ಕನ್ನಡವನ್ನು ಬಳಸಬೇಕು ಅಂತ ಯಾರೂ ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ? ಅಥವಾ ಇವತ್ತಿನ ಪ್ರೊಟೆಸ್ಟ್ನಿಂದ ಅಲ್ಲಿ ಕನ್ನಡ ಆಗತ್ತಾ? ನಾನು ಅದನ್ನು ಫಾಲೋ ಅಪ್ ಮಾಡಿ ನಿಮ್ಗೆ ಕೊಡ್ತೀನಿ. ಅಲ್ಲಿ ಯಾರೂ ಪ್ರಯತ್ನ ಪಡ್ತಾ ಇಲ್ಲ. ಆಮೇಲೆ ಗಮನವಿಟ್ಟು ಕೇಳಿ, ಶಿವಾಜಿನಗರ, ಟ್ಯಾನರಿ ರೋಡ್, ಚಾಮರಾಜಪೇಟೆ ಇಲ್ಲೆಲ್ಲ ಪ್ರೊಟೆಸ್ಟ್ ಆಗಲ್ಲ, ಇಲ್ಲೆಲ್ಲ ಪ್ರೊಟೆಸ್ಟ್ ಆಗಲ್ಲ ಅನ್ನುವಂಥ ಆರೋಪವನ್ನು ಕೆಲವರು ಮಾಡ್ತಾರೆ. ಡಿ ಜೆ ಹಳ್ಳಿ, ಕೆ ಜೆ ಹಳ್ಳಿಯಲ್ಲಿ ಎಷ್ಟು ಕನ್ನಡ ಬೋರ್ಡ್ ಹಾಕ್ಸಿದ್ದೀರಿ ಅಂತ ಕೇಳ್ತಾರೆ. ಕೇಳೋದು ಯಾರು? ರಾಜಕೀಯ ಪಕ್ಷಗಳೇ. ನಿಮ್ಗೆ ಅರ್ಥ ಆಗಿರ್ಬೋದು ನಾನು ಏನು ಹೇಳ್ತಾ ಇದ್ದೀನಿ ಅಂತೇಳಿ ಹೇಳ್ತೀನಿ. ಅಂದರೆ ಕನ್ನಡ ಹೋರಾಟಗಾರರಿಗೆ ಕೇವಲ ಚಿಕ್ಕಪೇಟೆ ಮಾತ್ರ ಕಾಣಿಸುತ್ತಾ? ಹಾಗಿದ್ದರೆ ಚಿಕ್ಕಪೇಟೆ ಯಾಕೆ ಕಾಣಿಸುತ್ತೆ? ಅಲ್ಲಿ ಬಿ ಜೆ ಪಿಯವರಿದ್ದಾರೆ ಅನ್ನೋ ಕಾರಣಕ್ಕ? ಕನ್ನಡದ ಹೋರಾಟ ಅನ್ನುವಂಥದ್ದು ಕಾಂಗ್ರೆಸ್, ಬಿ ಜೆ ಪಿ, ಜೆ ಡಿ ಎಸ್ ಎಲ್ಲವನ್ನು ಮೀರಿರಬೇಕಾಗತ್ತೆ. ಕನ್ನಡ ಎಲ್ಲರ ಕನ್ನಡ. ಹಾಗಾಗಿ ಈ ಶಿವಾಜಿನಗರ, ಟ್ಯಾನರಿ ರೋಡು ಇಲ್ಲೆಲ್ಲ ಕಾಂಗ್ರೆಸ್ಗೆ ಓಟು ಬರುತ್ತೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಪ್ರೊಟೆಸ್ಟ್ ಆಗೋದಿಲ್ಲ. ಅಲ್ಲಿ ಯಾವುದೇ ನಾಮಫಲಕಗಳನ್ನು ಕಿತ್ತು ಹಾಕುವಂಥ ಪ್ರಯತ್ನಗಳಾಗೋದಿಲ್ಲ. ಕಿತ್ತಾಕಬೇಕು ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲರೂ ಪಾಲಿಸಬೇಕು ಅಂತ ಹೇಳ್ತಾ ಇರೋದು. ಚಿಕ್ಕಪೇಟೆಯ ಜನ ಬಿ ಜೆ ಪಿ ಶಾಸಕರನ್ನು ಆಯ್ಕೆ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಈ ಹೋರಾಟಗಳಾಗ್ತಾ ಇದೆ ಅನ್ನೋಂಥ ಮಾತುಗಳು ಕೂಡ ಇವತ್ತು ಕೇಳಿ ಬಂದಿತ್ತು. ನಾವು ಭಾಳ ದೊಡ್ಡದಾಗಿ ರಿಪಬ್ಲಿಕ್ ಕನ್ನಡ ಇವತ್ತಿನ ಹೋರಾಟವನ್ನು ಪ್ರಸಾರ ಮಾಡ್ದಂಗೆ ಯಾವ ಚಾನಲು ಮಾಡಿಲ್ಲ. ರೆಕಾರ್ಡಲ್ಲಿ ಹೇಳ್ಬಿಡ್ತೀನಿ, ಇವತ್ತು ನಾವು ಮಾಡಿದಂಥ ಪ್ರಸಾರ ಇದೆಯಲ್ಲ, ಟ್ವಿಟರ್ನಲ್ಲಿ ಟ್ರೆಂಡ್ ಆಗ್ತದೆ. ಟ್ರೆಂಡಿಂಗ್ ನಂಬರ್ 1 ಕನ್ನಡ ಬೋರ್ಡ್ ಹಾಕಿಲ್ಲ. ಆಗ ಏನು ಮಾಡಬೇಕು? ನಾವು ಒಂದು ಹೋರಾಟ ಮಾಡಬೇಕು, ಇಲ್ಲ ಅಂತಲ್ಲ. ಆಯ್ತಪ್ಪ, ಹಾಕಿಲ್ಲ, ಕನ್ನಡ ಬೋರ್ಡ್ ಹಾಕಿಲ್ಲ ಅಂದರೆ BBMPಗೆ ದೂರು ಕೊಡಬೇಕು, ಪ್ರೊಟೆಸ್ಟ್ ಮಾಡಬೇಕು. BBMP ಅವರು ಅದನ್ನು ಮಾಡಬೇಕಾಗತ್ತೆ. BBMP ಅವರು ದಂಡ ಹಾಕಿ ಕನ್ನಡದ ಬೋರ್ಡ್ ಹಾಕಿಸ್ತಾರೆ. ಕನ್ನಡದ ಹೋರಾಟಗಾರರು ಚಿಕ್ಕಪೇಟೆಯನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ, ಅನುಮಾನಗಳಿದೆ. ಆ ಅನುಮಾನಗಳಿಗೆ, ಆರೋಪಗಳಿಗೆ ಆಸ್ಪದ ಕೊಡಬಾರ್ದು ಕನ್ನಡ ಸಂಘಟನೆಗಳು. ಯಾಕಂದರೆ ಕನ್ನಡ ಸಂಘಟನೆ ಅಂತಂದರೆ ಕೇವಲ ಸಂಘಟನೆಯಲ್ಲಿದ್ದವರು ಮಾತ್ರ ಅಲ್ಲ, ಕೇವಲ ಸಂಘಟನೆಯಲ್ಲಿದ್ದವರು ಮಾತ್ರವಲ್ಲ, ಕನ್ನಡ ನಾಡಿನ ಪ್ರತಿಯೊಬ್ಬರು ಕೂಡ ಅದಕ್ಕೆ ಸಾಥ್ ಕೊಡ್ತಾರೆ. ಕೇವಲ ಸದಸ್ಯನೇ ಆಗಬೇಕು ಅಂತಿಲ್ಲ, ಕನ್ನಡ ಅನ್ನೋ ಕಾರಣಕ್ಕಾಗಿ ಕೊಡೋದು. ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳುವಾಗ ಕರ್ನಾಟಕದ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಅದಕ್ಕೆ ಕನೆಕ್ಟ್ ಆಗ್ತಾರೆ. ಆ ಭಾವನೆಯನ್ನು ಯಾರು ಕೂಡ ಮಿಸ್ಯೂಸ್ ಮಾಡ್ಕೋಬಾರ್ದು. ಮಾಲ್ ಆಫ್ ಏಷ್ಯಾದವರು ನಿನ್ನೆ ಕನ್ನಡ ಬೋರ್ಡ್ ಹಾಕಿದ್ರಲ್ಲ, ಉಳಿದವರು ಕೆಲವರು ಹಾಕಿರಲಿಲ್ಲ. ಮಾಲ್ ಆಫ್ ಏಷ್ಯಾದವರು ನಿನ್ನೆನೇ ಕನ್ನಡ ಬೋರ್ಡ್ ಹಾಕಿದ ನಂತರ ಇವತ್ತು ಅಲ್ಲೇ ಪ್ರೊಟೆಸ್ಟ್ ಯಾಕೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಯಿತು. ಕನ್ನಡ ಸಂಘಟನೆಗಳಿಗೆ ಉತ್ತರ ಕೊಡುತ್ತಾ? ನಿಜವಾಗಿಯೂ ಕನ್ನಡದ ಕಾಳಜಿ ಇದ್ದರೆ ಯಾರೂ ಪ್ರಶ್ನೆ ಮಾಡಲ್ಲ. ಇಲ್ಲೆಲ್ಲ ರಾಜಕೀಯ ನುಸುಳುತ್ತೆ ಅಂತ ಹೇಳುವಾಗ ಪ್ರಶ್ನೆ ಮಾಡೇ ಮಾಡ್ತೀವಿ. ಸಾಮಾಜಿಕ ಜಾಲತಾಣದಲ್ಲಿ ನೀವು ನೋಡಬೇಕು, ಸಾಮಾಜಿಕ ಜಾಲತಾಣದಲ್ಲಿ ಕನ್ನಡದ ಹೆಸರಲ್ಲಿ ಭರ್ಜರಿ ರಾಜಕೀಯ ಆಗ್ತಾಯಿದೆ. ನಾನು ಅದನ್ನು ಇಲ್ಲಿ ಮಾಡೋಕ್ಕೆ ಹೋಗಲ್ಲ. ಆದರೆ ಜನಸಾಮಾನ್ಯರ ಪ್ರಶ್ನೆಗಳನ್ನು ನಾನು ಕೇಳ್ತೀನಿ, ಜನಸಾಮಾನ್ಯರ ಪ್ರಶ್ನೆಗಳನ್ನು ನಾನು ಕೇಳ್ತೀನಿ ಅಲ್ವಾ? ರಾಜಕೀಯಕ್ಕೆ ಬಳಸ್ಕೋಬೇಡಿ ಇದನ್ನು. ನಾರಾಯಣಗೌಡರು ಒಂದು ಕರೆ ಕೊಟ್ಟಾಗ ಜನ ಬರ್ತಾರೆ, ಜನ ಸೇರ್ತಾರೆ. ಈಗ ಇವತ್ತು ನಾವೇ ರಿಪಬ್ಲಿಕ್ ಕನ್ನಡ ನಾವು ಮಾಡಿದಂಥ ಪ್ರಚಾರ ಯಾವ ಚಾನಲು ಮಾಡಿಲ್ಲ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅದರ ಆ ಒಂದು ಗೌರವವನ್ನು ನೀಡ್ತಾ ರಾಜಕೀಯಕ್ಕಾಗಿ ಬಳಸ್ಕೋಬೇಡಿ ಅಂತ ಪದೇ ಪದೇ ಹೇಳ್ತಾ ಇದ್ದೀವಿ. ಇನ್ನು ಕರವೇ ನಾರಾಯಣಗೌಡರು ಒಂದು ಕರೆಯನ್ನು ಕೊಟ್ಟರೆ ಅದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗುತ್ತೆ ಅನ್ನೋದು ಎಲ್ಲರ ನಂಬಿಕೆ. ಇವತ್ತು ಕೂಡ ಆರಂಭದಲ್ಲಿ ಸ್ವಲ್ಪ ಕಡಿಮೆ ಇತ್ತು. ಯಾವಾಗ ನಾರಾಯಣಗೌಡರು ಎಂಟ್ರಿ ಕೊಟ್ಟರು ಫುಲ್ ಜನ ಸೇರಿದ್ರು. ಎಲ್ಲ ಕಡೆ ಒಂದು ರೀತಿಯಲ್ಲಿ ಹಿಂಸಾಚಾರಕ್ಕೆ ತಿರುಗಿತ್ತು ಅಂತ ಕಲ್ಲೆಸೆಯೋದು. ಆಮೇಲೆ ಆ ಫ್ಲೆಕ್ಸ್, ದೊಡ್ಡ ದೊಡ್ಡ ಫ್ಲೆಕ್ಸ್ಗಳಿಗೆಲ್ಲ ಹತ್ತಿ ಅದನ್ನು ಹರಿದಾಕುವಂಥ ಪ್ರಯತ್ನಗಳಾಯ್ತು. ನೋಡಿ, ನಾವು ವ್ಯವಧಾನದಿಂದ ಕೆಲಸ ಮಾಡಬೇಕು. ನಮ್ಮ ಅಂಗಡಿ, ಮುಗ್ಗಟ್ಟು, ವಾಣಿಜ್ಯ ಮಳಿಗೆಗಳು ಇದೆಲ್ಲ ಇರುತ್ತಲ್ಲ, ಅದರಲ್ಲಿ ಹಾಕಿದಾಗ ಅವನ್ನ ಕೇಳಬೇಕು, ಮತ್ತೊಂದು ಮಾಡಬೇಕು, ಪ್ರೊಟೆಸ್ಟ್ ಮಾಡಬೇಕು. ಓಕೆ, ರೈಟ್. ಈ ಫ್ಲೆಕ್ಸ್ಗಳೆಲ್ಲ ಇದೆಯಲ್ಲ, ಅದು ನಮಗೂ ಇದಕ್ಕೂ ಸಂಬಂಧನೇ ಇರೋದಿಲ್ಲ. ಅದು ಆಯಿತಾ? ನೀವು ಅದನ್ನು ಹರಿಯೋಕ್ಕೆ ಹೋಗಿ ಎಲ್ಲಿ ಅಂಥದ್ದೆಲ್ಲ ಹತ್ತೋಕ್ಕೆ ಹೋಗಿ ಬಿದೋಗ್ಬಿಡ್ತೀರ ಅನ್ನೋಂಥ ಭಯ ಕಾಡ್ತಾ ಇತ್ತು. ಇದು ನಾವು ಹೇಳ್ತೀವಲ್ಲ, ಮಾಬ್ನಲ್ಲಿ ಒಂದು ರೀತಿಯಲ್ಲಿ ಉತ್ಸಾಹ ಬಂದುಬಿಡುತ್ತೆ. ದಯವಿಟ್ಟು ಕನ್ನಡಿಗರು ಅರ್ಥ ಮಾಡ್ಕೋಬೇಕು. ಆ ರೀತಿ ರಕ್ಷಣೆ ಇಲ್ಲದೆ ಅಲ್ಲೆಲ್ಲ ಹತ್ತಿ ಏನೆಲ್ಲ ಅಪಾಯ ತಂದೊಡ್ಡಬಾರ್ದು. ಪ್ರೊಟೆಸ್ಟ್ ಮಾಡಿ, ಸೈದ್ಧಾಂತಿಕವಾಗಿರಲಿ, ನ್ಯಾಯಬದ್ಧವಾಗಿರಲಿ, ಕನ್ನಡ ಪರವಾಗಿರಲಿ,